ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 15/1/2024. ಈ ದಿನದ ದ್ವಾದಶ ರಾಶಿಯ ಮಾರ್ಗದರ್ಶನದ ಫಲಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಮಂದಗತಿಯ ಫಲವನ್ನು ಕಾಣುವಂತಹ ಯೋಗ ಫಲಗಳು. ಅಂತಂದರೆ ತಾವುಗಳೇನು ಪ್ರಯತ್ನವನ್ನು ಮಾಡ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಕಷ್ಟ ಸಾಧ್ಯ. ಆದರೆ ನಿಧಾನಗತಿಯಲ್ಲಿ ತಮ್ಮ ಅನುಭವಕ್ಕೆ ಬರುವ ಹಾಗೆ ಫಲಪ್ರಾಪ್ತಿ ಹೇಳುವಂಥದ್ದು ಖಂಡಿತವಾಗಲೂ ಇದ್ದೇ ಇರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನ ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಇನ್ ಜನರಲ್ ಆಗಿ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ಇಂಥದ್ದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ ಜನರಲ್ ಆಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಏರಿಳಿತ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಭೂ ಖರೀದಿಯಂತಹ ಚಿಂತನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಅಂತಹ ಯೋಚನೆಗಳಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಿ. ಅದಕ್ಕೆ ಸಫಲ ಫಲ ಹೇಳುವಂಥದ್ದು ಸದ್ಯೋ ಭವಿಷ್ಯತ್ತಿನಲ್ಲಿ ಖಂಡಿತವಾಗಲು ಪ್ರಾಪ್ತವಾಗಲಿಕ್ಕಿದೆ. ಹಾಗಾಗಿ ಇಂತಹ ಒಂದು ಅವಕಾಶಗಳಿದ್ದರೆ ಅದನ್ನು ಬಿಡುವುದಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಧನಾತ್ಮಕವಾದಂತಹ ಫಲ ಅನುಭವ ಹೇಳುವಂಥದ್ದು ಖಂಡಿತ ತಮ್ಮ ಪಾಲಿಗಳಿಗೆ ಇರ್ತದೆ. ಇನ್ನು ಏಕಾಗ್ರತೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕೊರತೆಗಳು, ಅಂದರೆ ಚಂಚಲತೆಗಳು. ಅಂತಂದರೆ ಒಂದು ವಿಷಯ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಗಮನವನ್ನು ದೀರ್ಘಾವಧಿಯ ಕಾಲ ಇಡಲಿಕ್ಕೆ ಆಗದೇ ಇರುವಂತಹ ಒಂದಷ್ಟು ಪ್ರಸಂಗ, ಇದು ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತಹ ವಿಷಯ. ಸೊ ಪ್ರಯತ್ನಪೂರ್ವಕವಾಗಿ ಅಧ್ಯಯನದ ಆಸಕ್ತಿಯನ್ನು ತಂದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಿಂದ ಒಂದಷ್ಟು ಒಳ್ಳೆಯ ಅನುಭವಗಳು, ತಾವೇನು ಅಪೇಕ್ಷೆಯನ್ನು ಪಡ್ತಿದ್ದೀರಿ ಅದನ್ನು ಪಡೆಯುವುದಕ್ಕೆ ಅವಕಾಶ ಆಗುತ್ತದೆ. ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ತಮ್ಮಗಳಿಗೆ ಆಗಲಿಕ್ಕುಂಟು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಏನು ಸರಾಗವಾಗಿ ವೃತ್ತಿ ಜೀವನ ಸಾಗುವಂತಹ ಯೋಗ ಫಲಗಳು. ಆರ್ಥಿಕತೆಯ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗಬಹುದು. ಆರ್ಥಿಕ ಮುಗ್ಗಟ್ಟು ಅಂತ ಏನು ಕರಿತೇವೆ ಅಂತಹ ಒಂದು ಸ್ಥಿತಿ, ಸಮಯಕ್ಕೆ ಸಂಪತ್ತುಗಳು ಲಭ್ಯ ಇಲ್ಲ ಅಂತ ಹೇಳುವಂತಹ ಒಂದು ಅನುಭವ ಹೇಳುವುದು ನಿಮಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆಗಳಿದೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸದ ಅನುಭವವು ಕೂಡ ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ಹಾಗೆ ಸ್ವಲ್ಪ ಜಾಗರೂಕತೆ, ಎಚ್ಚರಿಕೆ ಹೇಳುವಂಥದ್ದು ಅವಶ್ಯಕತೆ ಇದೆ. ಸಾಂಸಾರಿಕ ಜೀವನದಲ್ಲಿ ಸಂತೋಷದಾಯಕವಾದಂತಹ ವಾತಾವರಣಗಳು ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಶುಭ ಅನುಭವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಎಫರ್ಟ್ ಹೇಳುವಂಥದ್ದು ಬೇಕು, ಜಾಸ್ತಿಯ ಪ್ರಯತ್ನದ ಅವಶ್ಯಕತೆ ಹೇಳುವಂಥದ್ದು ನಿಮ್ಮ ಪಾಲಿಗಿದೆ. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ವೃತ್ತಿಯನ್ನು ನಡೆಸುವಂಥವರಿಗೆ ಆಗಿರಬಹುದು, ಒಂದು ರೀತಿಯಲ್ಲಿ ಧನಾತ್ಮಕವಾದಂತಹ ಫಲಗಳು. ವಿದ್ಯಾರ್ಥಿ ಜೀವನದಲ್ಲಿರುವಂಥವರಿಗೆ ಅಪೇಕ್ಷಿತ ಫಲಗಳು ಪ್ರಾಪ್ತಿ, ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಪ್ರಾಪ್ತಿ. ಇನ್ನು ಕರ್ಮಕ್ಷೇತ್ರದಲ್ಲಿ ಕರ್ಮಾಧಿಪತಿ ಏಕಾದಶ ಭಾವದಲ್ಲಿರುವಂಥದ್ದು ಒಂದು ರೀತಿಯಲ್ಲಿ ವೃತ್ತಿ ಜೀವನದಲ್ಲಿಯೂ ಕೂಡ ಅಭಿವೃದ್ಧಿಯ ಫಲಗಳು ಮತ್ತು ಪ್ರಗತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಧನಾಧಿಪನಾದಂತಹ ಗ್ರಹ ಭಾಗ್ಯ ಫಲದಾಯಕನಾಗಿರುವುದರಿಂದ ಆರ್ಥಿಕತೆಯಲ್ಲಿಯೂ ಕೂಡ ಒಂದಷ್ಟು ಶುಭ ಫಲಗಳು, ಶುಭ ಸುದ್ದಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾಂಸಾರಿಕ ಜೀವನದಲ್ಲಿ ಸಂತೋಷದ ಒಂದಷ್ಟು ವಾತಾವರಣದಂತಹ ಫಲಗಳು. ಇನ್ನು ಕಾನೂನಾತ್ಮಕವಾಗಿ ಒಂದು ಹಂತದ ಎಲ್ಲಿಯೋ ಕಿರಿಕಿರಿಗಳು ಹೇಳುವಂಥದ್ದು
ನಿಮ್ಮನ್ನು ಬಿಡದೆ ಒಂದು ರೀತಿಯಲ್ಲಿ ಅಂಟಿಕೊಂಡಂತೆ ನಿಮಗೆ ತೊಂದರೆಯನ್ನು ಕೊಡುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಅತಿಯಾಗಿ ಬುದ್ಧಿಯಿಂದ ವ್ಯವಹರಿಸುವಂತಹ ಕೆಲಸವನ್ನು ತಾವುಗಳು ಮಾಡಬೇಕು. ಅಂತಂದರೆ ಯಾವುದೇ ಒಂದು ವಿಷಯಗಳು ಬಂದಾಗಲೂ ಕೂಡ ಅದನ್ನು ತರ್ಕದಲ್ಲಿ ಇಡುವುದರ ಮೂಲಕ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ ಅದು ನಿಮಗೆ ಬಹುತೇಕ ಪ್ಲಸ್ ರಿಸಲ್ಟನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿರ್ತದೆ. ಹಾಗಾಗಿ ಬುದ್ಧಿಯ ವ್ಯವಹರಿಸುವಿಕೆ ಹೇಳುವಂಥದ್ದು ನಿಮಗೆ ಅವಶ್ಯಕವಾಗಿರುವಂಥದ್ದು. ಅಂತಹ ಪ್ರವೃತ್ತಿಯನ್ನು ತಾವುಗಳು ಬೆಳೆಸ್ಕೊಳ್ಳುವುದರಿಂದ ಒಂದಷ್ಟು ಒಳ್ಳೆಯ ಅನುಭವಗಳಾಗಲಿಕ್ಕುಂಟು. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ ಪಂಚದಶ ಅಧ್ಯಾಯ ಅಂತಂದರೆ 15ನೇ ಅಧ್ಯಾಯವನ್ನು ಇಂದಿನ ದಿನ ತಾವುಗಳು ಪಠನ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಅದ್ಭುತವಾಗಿ ಮುನ್ನಡೆಯುವಂತಹ ಸಾಧ್ಯತೆಗಳು, ಜೊತೆಯಲ್ಲಿ ಅದ್ಭುತವಾದಂತಹ ಪ್ರಗತಿಯ ಫಲಗಳನ್ನು ಕೊಡುವಂತಹ ಸಾಧ್ಯತೆಯ ಫಲಗಳು ಕೂಡ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯದ ಭೇದಗಳು ಹೇಳುವಂಥದ್ದು ಸಹಜವಾಗಿ ನಿಮ್ಮೊಳಗೆ ಇರುವಂತಹ ಸಂದರ್ಭದ ಫಲಗಳು ಕಂಡು ಬರ್ತಾ ಇದೆ. ಸಾಮಾಜಿಕ ಜೀವನದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಒಂದು ವೇಳೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದು ನಿಮ್ಮ ಕೀರ್ತಿ ಮತ್ತು ಸ್ಥಾನಮಾನದ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆಯ ಫಲಗಳು ಹೇಳುವಂಥದ್ದು ಮತ್ತು ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು ಅಂತಂದರೆ ಎಲ್ಲಿಯೋ ಸಾಮಾಜಿಕವಾದಂತಹ ಬದುಕಿನಲ್ಲಿ ಇಟ್ಸ್ ಕಾಮನ್, ಬಟ್ ಅದು ಸರ್ವೇ ಸಾಮಾನ್ಯವಾದರೂ ಕೂಡ ಅದನ್ನು ಗ್ರಹದ ಪ್ರಭಾವದ ಫಲವಾಗಿ ನಾವು ಕಾಣುವಾಗ ಅದರ ಬಗ್ಗೆ ಎಲ್ಲ ಒಂದಷ್ಟು ಚಿಂತನೆಗಳನ್ನು ಮಾಡಿ ಮತ್ತು ಅದರ ಬಗೆಗಿನ ತರ್ಕವನ್ನು ಮಾಡಿದಂತೆ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದರ ಬಗ್ಗೆ ನಮ್ಮ ಬಗ್ಗೆ ಶಾಶ್ವತವಾದಂತಹ ವ್ಯತಿರಿಕ್ತ ಅಭಿಪ್ರಾಯಗಳು ಹೊರಜಗತ್ತಿನಲ್ಲಿ ಅದು ನಿಂತುಕೊಳ್ಳಬಾರದು ಅನ್ನುವ ಕಾರಣಕ್ಕೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡುವಂಥದ್ದು, ಜೊತೆಯಲ್ಲಿ ಭಗವದ್ಗೀತೆಯ 10ನೇ ಅಧ್ಯಾಯವನ್ನು ಪಠನ ಮಾಡುವಂಥದ್ದು. 10ನೇ ಅಧ್ಯಾಯ ಇದರಿಂದ ಒಂದಷ್ಟು ನಮ್ಮ ಮಾನಸಿಕವಾಗಿ ಒಂದಷ್ಟು ಗಟ್ಟಿತನವನ್ನು ಮತ್ತು ಶುಭ ಅನುಭವವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಇನ್ನು ಸಿಂಹರಾಶಿ ವೃತ್ತಿಯಲ್ಲಿ ಒಂದಷ್ಟು ಒಳ್ಳೆಯ ಅನುಭವದ ಫಲಗಳು, ಆರ್ಥಿಕವಾಗಿಯೂ ಕೂಡ ಹಾಗೆ ಒಂದಷ್ಟು ಶುಭ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದಷ್ಟು ಧನಾತ್ಮಕವಾದಂತಹ ಅನುಭವಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಮಕ್ಕಳಿಗೆ ತಾವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರಿ ಅಂತಹ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಮಕ್ಕಳಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೃದಯದೊತ್ತಡ, ರಕ್ತದೊತ್ತಡದಂತಹ ಮತ್ತು ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ನೋವಿನ ಬಾಧೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದನ್ನು ಮಾಡುವಂಥವರಿಗೆ ಒಂದಷ್ಟು ಶುಭ ಲಕ್ಷಣಗಳು, ಶುಭ ಅನುಭವಗಳು ಹೇಳುವಂಥದ್ದು, ಆ ಕೆಲಸದಲ್ಲಿ ಸಫಲ ಫಲದ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇನ್ನಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ರಾಶಿಯ ಪತಿ ಮತ್ತು ಕರ್ಮಪತಿ ಶುಭ ಸ್ಥಿತಿಯಲ್ಲಿ ಇರುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮದ್ದಾದಂತಹ ಅನುಭವದ ಫಲಗಳು, ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅತ್ಯಂತ ಒಳ್ಳೆಯದಾದಂತಹ ಶುಭವಾದಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಸಿವಿಸಿಯ ಫಲಗಳು, ಅಭಿಪ್ರಾಯ ಭೇದದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಹೊಸ ಥರದ ಚಿಂತನೆಗಳಾಗಲಿ, ಮಂಗಳ ಕಾರ್ಯಾದಿ ಪ್ರಯತ್ನಗಳಾಗಲಿ ಇದಕ್ಕೆ ನಿಮ್ಮ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಇರುವುದಿಲ್ಲ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ
ಸಮಾಧಾನಕ್ಕೆ ಸೀಮಿತವಾದಂತಹ ಫಲ ಅಂತ ಹೇಳ್ಬೋದು. ಅಂತಂದರೆ ನಿಮಗೆ ತುಂಬ ಸಂತೋಷ ಕೊಡುವಂತಹ ಫಲ ಅಲ್ಲ, ಹಾಗಂತ ದುಃಖ ಕೊಡುವ ಫಲವೂ ಅಲ್ಲ. ಓಕೆ ಹೇಳುವಂತಹ ಒಂದು ಮಾನಸಿಕತೆಯ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಲಭ್ಯ ಇರುವಂತಹದ್ದು. ತಾವುಗಳು ಭಗವದ್ಗೀತೆಯ 8 ಮತ್ತು 9ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆ ಇದೆ. ಇನ್ನು ತುಲಾರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಶುಭ ಅನುಭವಗಳು, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಯಾವುದೇ ರೀತಿಯ ಚ್ಯುತಿ ಇಲ್ಲದೆ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಒಳ್ಳೆಯ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಕಲೆ, ಕ್ರೀಡೆ, ಸಂಗೀತ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಪುರಸ್ಕಾರದ ಫಲಗಳು, ಕೀರ್ತಿಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಯಾಕೆ ಇಡಬೇಕು ಕೇಳಿದರೆ, ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡುವಂಥದ್ದು, ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯವನ್ನು ಪಠನ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ಸಮಾಧಾನ ಮತ್ತು ಸಂತೋಷದ ಫಲಗಳಿದ್ದಾವೆ. ಮಾನಸಿಕವಾಗಿಯೂ ಕೂಡ ಹಾಗೆ ಒಂದಷ್ಟು ಗೊಂದಲಗಳಿರ್ತದೆ. ಜೊತೆಯಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ನ ಮಾನಸಿಕತೆಯೂ ಕೂಡ ನಿಮ್ಮಲ್ಲಿ ಕಂಡುಬರ್ತದೆ. ಇನ್ನು ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ. ಆರ್ಥಿಕತೆಯಲ್ಲಿ ನಿಮ್ಮ ನಿರೀಕ್ಷೆಯ ಫಲಗಳಿಲ್ಲದಿದ್ದರೂ ಕೂಡ ತಮಗೇನು ಬೇಕು ಅದರ ಪ್ರಾಪ್ತಿಯ ಒಂದಷ್ಟು ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಒಂದಷ್ಟು ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ವಿದ್ಯಾರ್ಥಿಗಳಿಗೆ ಶುಭ ಅನುಭವಗಳು, ಮಂಗಳ ಕಾರ್ಯಾದಿ ಪ್ರಯತ್ನವೋ ಅಥವಾ ಇನ್ನಿತರ ಹೊಸ ಚಿಂತನೆಗಳ ಪ್ರಯತ್ನಗಳನ್ನು ಮಾಡುವಂಥವರಿಗೆ ಇದು ಸಕಾಲ ಆಗಿರೋದಿಲ್ಲ. ಸೊ ತಾವುಗಳು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ, ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ವಾತಾವರಣ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗಗಳು ಕಂಡುಬರ್ತಾ ಇದೆ. ಮಕ್ಕಳಿಂದ ನಿಮಗೆ ನಿಮ್ಮ ನಿರೀಕ್ಷೆಯ ಶುಭ ಅನುಭವಗಳು ಖಂಡಿತ ಅಸಾಧ್ಯವಾದಂತಹ ಫಲವಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಅವರ ಒಂದು ಪ್ರಯತ್ನಕ್ಕೆ ಪೂರಕವಾದಂತಹ ಫಲದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುವುದಿಲ್ಲ. ತಾಯಿಯ ಆರೋಗ್ಯದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ವ್ಯತ್ಯಾಸ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಅದಕ್ಕಾಗಿ ಒಂದಷ್ಟು ಆರ್ಥಿಕತೆಯ ವ್ಯಯದ ಅನುಭವವು ಕೂಡ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 7 ಮತ್ತು 8 ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸುಧಾರಣೆಯ ಹಂತದ ಫಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಹಂತದ ಫಲಗಳು, ದಾಂಪತ್ಯ ಜೀವನದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳು. ವಿದ್ಯಾರ್ಥಿಗಳಿಗೆ ಇಲ್ಲಿಯ ತನಕ ಒಂದಷ್ಟು ಮೈನಸ್ ಕಂಡೀಷನ್, ಡೇ ಬೈ ಡೇ ಪಾಸಿಟಿವಿಟಿ ಕಡೆಗೆ ಹೋಗುವಂತಹ ಯೋಗ ಫಲಗಳು, ಧನಾತ್ಮಕವಾದಂತಹ ಜರ್ನಿಯ ಫಲಗಳು ಹೇಳುವಂಥದ್ದಿರ್ತದೆ. ಕಾನೂನಾತ್ಮಕವಾದಂತಹ ತೊಂದರೆಗಳಲ್ಲಿ ರಿಲ್ಯಾಕ್ಸ್ ಮೋಡ್ ಹೇಳುವಂಥದ್ದು ಖಂಡಿತವಾಗಲೂ ಕಂಡು ಬರ್ತಾ ಇದೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಅಭಿಷೇಕ ಸೇವೆಯನ್ನು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ವೃತ್ತಿ ಜೀವನದಲ್ಲಿ ಒಂದಷ್ಟು ಗೊಂದಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ತೊಂದರೆಯನ್ನು ಅನುಭವಿಸುವಂತಹ ಯೋಗ ಫಲಗಳು, ಮಾನಸಿಕವಾಗಿ ಸಮಾಧಾನ ಇಲ್ಲ, ಒಂದು ರೀತಿಯಲ್ಲಿ ಗೊಂದಲ, ಅಶಾಂತಿಯ ಫಲಗಳು ಹೇಳುವಂಥದ್ದಿರ್ತದೆ. ಸಾಂಸಾರಿಕ ಜೀವನ ಓಕೆ ಹೇಳುವಂಥದ್ದು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ನಿಮ್ಮ ಮನಸ್ಸಿಗೆ ಪೂರ್ಣ ತೃಪ್ತಿಯಲ್ಲ, ಓಕೆ ಹೇಳುವಂತಹ ಪರಿಸ್ಥಿತಿಯ ಫಲಗಳುಂಟು. ಆರೋಗ್ಯವೂ ಕೂಡ ತಮಗೆ ಸಹಕರಿಸದೇ ಇರುವಂತಹ ಸ್ಥಿತಿಯ ಫಲಗಳು ತಮ್ಮ ಅನುಭವದಲ್ಲಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ತಮ್ಮ ಸಮಯ ತಮಗೆ ಸಹಕರಿಸದೇ ಇರುವಂತಹ ಸ್ಥಿತಿಯ ಫಲಗಳಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಶಿವನ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಬೇಕು. ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಶುಭ ಅನುಭವ,
ಆರ್ಥಿಕತೆಯಲ್ಲಿ ಮುಗ್ಗಟ್ಟಿನ ಫಲಗಳು ಹೇಳುವಂಥದ್ದು, ಮಾನಸಿಕವಾಗಿ ಗೊಂದಲಗಳು, ಕನ್ಫ್ಯೂಸ್ ಮೈಂಡ್, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಏಕಾಗ್ರತೆಯ ತೊಂದರೆಗಳು ಹೇಳುವಂಥದ್ದು, ಆಲಸ್ಯತನದ ಒಂದಷ್ಟು ಬಾಧೆ ಹೇಳುವಂಥದ್ದು, ವಿದ್ಯಾರ್ಥಿಗಳ ವಿಫಲ ಫಲಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳುಂಟು. ಆರ್ಥಿಕತೆಯಲ್ಲಿ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಈ ಎರಡೂ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯ ಅವಶ್ಯಕತೆ ಇದೆ. ಅದರಿಂದಾಗಿ ತೊಂದರೆಗಳಾಗುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಕಬ್ಬಿಣದಿಂದ, ವಾಹನದಿಂದ, ಬೆಂಕಿಯಿಂದ, ನೀರಿನಿಂದ ತೊಂದರೆಯ ಅನುಭವಗಳು ನಿಮ್ಮ ಪಾಲಿಗಾಗುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಪ್ರಾರ್ಥನೆಯನ್ನು, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಒಂದಷ್ಟು ಚಿಂತನೆಯ ಫಲಗಳಾಗಿದ್ದಾವೆ. ಈ ಚಿಂತನೆಯ ಫಲಗಳು ನಮ್ಮ ಬದುಕಿನ ಸಾರ್ಥಕತೆಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.